ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಒಂದು ಹೊಸ ರೆಸಿಪಿ ಯಾವುದಪ್ಪ ಅಂತ ಅಂದರೆ ಅದೇ ಕೋಳಿ ಬಸ್ಸಾರು. ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಎಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಇದಕ್ಕೆ ಒಂದು 2 ಚಮಚ ಆಗೋಷ್ಟು ನಾನು ಆಯಿಲ್ನ ತೊಗೊತಾ ಇದ್ದೀನಿ. ಆಯಿಲ್ ಬಿಸಿ ಆಗಿದ ನಂತರ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಮತ್ತು ಎಷ್ಟು ಬೇಕು ಅಂತ ನಾನು ಆನ್ ಸ್ಟೆಪ್ಪೇ ಹೇಳ್ಕೊಡ್ತಾ ಹೋಗ್ತೀನಿ. ನಾನು ಫಸ್ಟೇ ವೀಡಿಯೋದಲ್ಲಿ ನಾನು ಯಾವುದನ್ನು ಕೂಡ ತೋರಿಸಿಲ್ಲ. 2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, 1 ಇಂಚು ಶುಂಠಿ ಮತ್ತು 2 ಈರುಳ್ಳಿನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ದೊಡ್ಡ ಗಾತ್ರದ್ದು 2 ಆಗಿದ್ರೆ ಸಾಕು. ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಮಾಡಿಕೊಂಡ್ರೆ ಸಾಕು. 4 ಚಕ್ಕೆ ಪೀಸು, 8 ಲವಂಗ, 10 ಮೆಣಸು, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಮಾಡೋ ಟೈಮಲ್ಲಿ ಫ್ಲೇಮ್ ಕಮ್ಮಿನೇ ಇಟ್ಕೊಂಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೀದೋಗ್ಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಹುರಿಗಡಲೆನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಕಪ್ಪಲ್ಲಿ ತೆಂಗಿನಕಾಯಿ ತುರಿನೂ ಕೂಡ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ತೆಂಗಿನಕಾಯಿ ಹಾಕಿದ ನಂತರ ಹೆಚ್ಚು ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. 1 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ, 3 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ತೊಗೊತಾ ಇದ್ದೀನಿ, 1.5 ಚಮಚ ಆಗೋಷ್ಟು ಧನಿಯಾ ಪೌಡರ್. ಈ 3 ಇಂಗ್ರೀಡಿಯೆಂಟ್ಸ್ನೂ ಕೂಡ ಸ್ಟವ್ ಆಫ್ ಆಗಿದ ಮೇಲೆ ಹಾಕ್ಕೊಂಡು ಆ ಬಿಸಿಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಇದನ್ನು ಫ್ಲೇಮೆಲ್ಲ ಇಟ್ಟು ಚೆನ್ನಾಗಿ ಉರಿಯೋ ಅವಶ್ಯಕತೆ ಏನಿಲ್ಲ. ಈ ಥರ ಮಸಾಲೆಗಳನ್ನೆಲ್ಲ ಹುರಿದು ಮಾಡೋ ಸಾಂಬಾರು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸಲ ಬೇಕಾದರೆ ಟ್ರೈ ಮಾಡಿ. ನೆಕ್ಸ್ಟು ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ಕುಕ್ಕರಲ್ಲಿ ಸಾಂಬಾರು ಮಾಡೋದ್ರಿಂದ ಕುಕ್ಕರ್ನ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗಿದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಆಗಲೇ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೆ. ನಾನಿಲ್ಲಿ 1.5 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ ಇವಾಗ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಉಪ್ಪನ್ನು ನಾವು ಇವಾಗ ಚಿಕನ್ನ ಚೆನ್ನಾಗಿ ಫ್ರೈ ಮಾಡೋ ಟೈಮಲ್ಲಿ ಹಾಕ್ಕೊಂಡ್ರೆ ಮಾಂಸನೂ ಕೂಡ ಚೆನ್ನಾಗಿ ಉಪ್ಪಿಡ್ಕೊಳ್ಳುತ್ತೆ. ಆವಾಗ ನಮಗೆ ತಿನ್ನೋ ಟೈಮಲ್ಲಿ ಸಾಂಬಾರಲ್ಲಿ ಸಪ್ಪೆ ಅನಿಸೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಚಿಕನ್ನ ಫ್ರೈ ಮಾಡೋವಾಗಲೇ ಉಪ್ಪನ್ನ ಹಾಕ್ಕೊತೀನಿ. ಇವಾಗ ಒಂದು ಸೈಡ್ ಚಿಕನ್ ಕುಕ್ ಆಗೋ ಅಷ್ಟರಲ್ಲಿ ನಾವು ಆಗಲೇ ಹುರಿದಿಟ್ಕೊಂಡಿದ್ವಿ ಅಲ್ವಾ, ಆ ಮಸಾಲಾನ ಗ್ರೈಂಡ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಟೊಮೆಟೊ 1 ಮೀಡಿಯಮ್ ಸೈಜ್ ಆಗೋಷ್ಟು ಟೊಮೆಟೊನ ನಾನು ಹಸಿಯಾಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಉರಿಯುವಾಗ ಹಾಕ್ಕೊಂಡಿಲ್ಲ, ಮಸಾಲೆಗಳನ್ನೆಲ್ಲ ಆಗಲೇ ಹುರ್ಕೊಂಡೆ ಅಲ್ವಾ, ಆವಾಗ ಹಾಕ್ಕೊಂಡಿಲ್ಲ. ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಹಾಗೆ ನುಣ್ಣಗಾಗಿದ್ದರೆ ಸರಿ. ತರಕಾರಿಯಾಗಿ ಇದ್ದರೆ ಅಷ್ಟು ಸಾಂಬಾರು ಅಷ್ಟು ಚೆನ್ನಾಗಾಗಲ್ಲ, ಅದಕ್ಕೆ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಅಷ್ಟರಲ್ಲಿ ಚಿಕನ್ನು ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿತ್ತು. ಸೊ ಇದೆಲ್ಲ ಆಗಿದ ನಂತರ ಮಸಾಲೆನೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಗೇ ಒಂದು 5 ನಿಮಿಷ ಮಸಾಲೆಯಲ್ಲಿ ಫ್ರೈ ಆಗೋದಕ್ಕೆ ಬಿಡಬೇಕು. ಯಾಕಂದರೆ ಜಸ್ಟ್ ಉಪ್ಪನ್ನು ಮಾತ್ರ ಹಾಕಿರ್ತೀವಿ, ಖಾರ ಯಾವುದೂ ಹಾಕಿರಲ್ಲ ಅಲ್ವಾ. ಅದಕ್ಕೋಸ್ಕರ ನೀರು ಹಾಕೋದಕ್ಕೆ ಮುಂಚೆನೇ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ಅದನ್ನು ಖಾರ ಎಲ್ಲ ಅಬ್ಸರ್ವ್ ಆಗೋದಕ್ಕೆ ಬಿಡಬೇಕು. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಅದೇ ಜಾರಿಗೆ ನೀರು ಹಾಕ್ಕೊಂಡು ಜಾರನ್ನ ತೊಳೆದು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೇಕು. ಕೆಲವರು ತುಂಬಾ ತೆಳ್ಳಗಿದ್ರೆ ಇಷ್ಟಪಡ್ತಾರೆ, ಇಲ್ಲ ಗಟ್ಟಿ ಇರಬೇಕು ಅಂತ ಅಂತಾರೆ. ನಾನು ಯಾವಾಗಲೂ ಮೀಡಿಯಮ್ ಆಗಿ ಮಾಡ್ತೀನಿ. ಸಾಂಬಾರು ತುಂಬ ಗಟ್ಟಿನೂ ಇರಲ್ಲ, ತೆಳ್ಳನೂ ಇರಲ್ಲ. ಸೊ ಮೀಡಿಯಮ್ ಆಗಿರಲಿ ಅಂತ. ಮತ್ತು ನೀರು ಹಾಕಿದ ಮೇಲೆ ಸ್ವಲ್ಪ ಯಾಕೋ ಸಪ್ಪೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಈ ಒಂದು ಕನ್ಸಿಸ್ಟೆನ್ಸಿಲಿದ್ದರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಆಗಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ತೊಗೊತಾ ಇದ್ದೀನಿ ಇಲ್ಲಿ ನಾನು.
ನೀವು ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ಹಾಗೇ ಕೂಡ ಮಾಡ್ಕೋಬೋದು. ಅದರಲ್ಲಿ ಕುಕ್ಕರಲ್ಲಿ ಮಾಡಿದ್ರೆ ಬೇಗನೆ ಆಗುತ್ತೆ ಮತ್ತು ಟೈಮು ಕೂಡ ಸೇವ್ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 70% ಕೆಲಸ ಮುಗೀತು ಅಂತಲೇ ಅನ್ಕೋಬೋದು. ಯಾಕಂದರೆ ಸಾಂಬಾರು ರೆಡಿ ಆಗಿಬಿಟ್ಟಿದೆ. ಸಾಂಬಾರಂತೂ ನೋಡೋಕ್ಕೆ ಸೂಪರಾಗಿತ್ತು. ಸಾಂಬಾರು ಸ್ಮೆಲ್ ಕೂಡ ಅಷ್ಟೇ ಮನೆ ತುಂಬ ಹರಡ್ಕೊಂಡಿತ್ತು. ಸೊ ಇದೆಲ್ಲ ಆಗಿದ ನಂತರ ನಾನು ಸಪ್ರೇಟು ಇಲ್ಲಿ ಚಿಕನ್ ಬೇರೆ ಮತ್ತು ಸಾಂಬಾರನ್ನ ಬೇರೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಎಲ್ಲ ಸಪ್ರೇಟ್ ಮಾಡಿದ ನಂತರ ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಕಡಾಯಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಮತ್ತು 4 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇದು ಕ್ಯಾಪ್ಸಿಕಮ್ ಬಂದು ಆಪ್ಷನಲ್, ಇದ್ದರೆ ಹಾಕ್ಕೊಡಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ, ಆದರೆ ಈಗ ಒಗ್ಗರಣೆಗೆ ಸಪ್ರೇಟ್ ಹಾಕೋದ್ರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಹಾಕಿರೋದು ಮಾತ್ರ ವೀಡಿಯೋದಲ್ಲಿದೆ, ಇನ್ನೊಂದು ವೀಡಿಯೋ ಸ್ಕಿಪ್ ಆಗಿದೆ. ಟೋಟಲ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆಗಿದ ನಂತರ ನಾವಾಗಲೇ ಏನು ಸಪ್ರೇಟ್ ಮಾಡಿಟ್ಕೊಂಡಿದ್ವಿ ಆ ಚಿಕನ್ನು ಕೂಡ ಜೊತೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚಿಕನ್ ಆಲ್ರೆಡಿ ಚೆನ್ನಾಗಿ ಕುಕ್ ಆಗಿರೋದ್ರಿಂದ ಇದನ್ನು ಮತ್ತೆ ಚೆನ್ನಾಗಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 to 10 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕು. ನಾನು ಆಗಲೇ ಚಿಕನ್ ಮಸಾಲ ಬಳಸ್ಕೊಂಡೆ ಅಲ್ವಾ. ಇನ್ ಕೇಸ್ ನಿಮ್ಮ ಮನೇಲಿ ಮಟನ್ ಮಸಾಲ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಮಟನ್ ಸಾಂಬಾರು ಪೌಡರ್ ಅಂದರೆ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಮಟನ್ ಸಾಂಬಾರಿಗೇ ಬೇರೆಯೇ ನಾವು ಖಾರದ ಪುಡಿನ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಅದು ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಈ ಚಿಕನ್ ಫ್ರೈ ರೆಡಿ ಆಗುತ್ತೆ. ಈ ಬಸ್ಸಾರು ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಬಿಸಿ ಬಿಸಿ ರಾಗಿ ಮುದ್ದೆ, ಬಿಸಿ ಅನ್ನದ ಜೊತೆಗೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಇನ್ನು ಹೆಚ್ಚು ಹೊಸ ರೆಸಿಪಿಗಳು ಬೇಕು ಅಂತ ಅಂದರೆ ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಮಾಡೋವಂಥ ಹೊಸ ವೀಡಿಯೋಸ್ ನಿಮಗೇನೆ ಫಸ್ಟ್ ಬರುತ್ತೆ. ಹಾಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.